ಹಾಯ್ ಹಲೋ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇದು ನಾವು ಲಾಸ್ಟ್ ವೀಕು ಫ್ರೈಡೇ ಅಂದರೆ ಎಲೆಕ್ಷನ್ ಆಯ್ತಲ್ವಾ, ಫ್ರೈಡೇ ನಾವು ತಿರುಪತಿ ಹೋಗಿದ್ವಿ, ತಿರುಪತಿ ತಿರುಮಲಕ್ಕೆ. ಅದು ಒಂದು ಚಿಕ್ಕ ವಿಡಿಯೋ. ಆ್ಯಕ್ಚುಲಿ ಲೇಟ್ ಆಗೋಯಿತು, ನಾನು ಮೊಬೈಲ್ ತೊಗೊಂಡೋಗಿಲ್ಲ, ನಮ್ಮ ಮನೆಯವ್ರ ಮೊಬೈಲಿಂದ ಕಾಪಿ ಮಾಡ್ಕೊಂಡಿದ್ದು ಕೆಲವು ಫೋಟೋಸ್ನ. ನಮ್ಮ ಫ್ರೆಂಡ್ ನೋಡಿ, ಇವರು ಅನ್ಸಿಯಾ ಅವರು ಅಂತ ಬಿಟ್ಟು, ಇನ್ನು ನೋಡಿ ಓಟ್ ಹಾಕಿರೋದಂತಹ ಒಂದು ಸಿಂಬಲ್ಲು. ಅವತ್ತು ಫೋಟೋ ತೊಗೊಂಡು ಚಿಕ್ಕದಾಗೊಂದು ಓಟ್ ಹಾಕಿದ್ದೀವಿ ಅಂತ. ಇದು ರೂಮಲ್ಲಿ ತೆಗೆದಿದ್ದಂತಹ ಒಂದು ಫೋಟೋ. ಅಲ್ಲಿ ರಾಜ್ ಪಾರ್ಕ್ ಅಂತ ತಿರುಪತಿಯಲ್ಲಿ ಬುಕ್ ಮಾಡಿದ್ದೀವಿ. ತಿರುಮಲದಲ್ಲಿ ಬುಕ್ ಮಾಡಲಿಲ್ಲ, ತಿರುಪತಿಯಲ್ಲಿ ಬುಕ್ ಮಾಡಿದ್ದೀವಿ. ಫಸ್ಟು ನಾನು ಫೋಟೋಸ್ ಆ್ಯಡ್ ಮಾಡಿದ್ದೀನಿ, ಆಮೇಲೆ ಹೇಳ್ತೀನಿ. ಚೆನ್ನಾಗಾಯಿತು, ಬಟ್ ತುಂಬ ಬಿಸಿಲಿತ್ತು. ಇದೇ ನೋಡಿ ರಾಜ್ ಪಾರ್ಕ್ ಅಂತ. ನಾವು ಹೋಗಿ ಮುಖ ನೋಡಿ ಹೇಗಾಗಿದೆ, ತುಂಬ ಸೆಕೆ ಇತ್ತು. ನಾವು ಫ್ರೆಶ್ ಆಗಿ ನೋಡಿ ಅಲ್ಲೇ ಓರಿಯನ್ ಅಂತ ಅಲ್ಲಿ ರೆಸ್ಟೋರೆಂಟ್ಗೆ ಹೋಗಿ ನೈಟು ದೋಸೆ ನಂತರ ರೋಟಿ ತೊಗೊಂಡಿದ್ವಿ. ಇದು ಮಾರ್ನಿಂಗು ದರ್ಶನಕ್ಕೆ ಹೋದಾಗ ನಾನು ನೋಡಿ ವೈಟ್ ಸ್ಯಾರಿ, ಕಾಟನ್ ಸ್ಯಾರಿ ಉಟ್ಕೊಂಡಿದ್ದೀನಿ. ಇದು ರಾಜ್ ಪಾರ್ಕ್ ಕೆಳಗಡೆ ಎಲ್ಲ ನಾವು ವೆಯ್ಟ್ ಮಾಡ್ತಾಯಿದ್ದೀವಿ, ಅವರು ಫ್ರೆಂಡ್ ಬರಬೇಕು ಅಂತ. ಸೊ ಅಲ್ಲಿ ನಿಮಗೆ ದರ್ಶನದಲ್ಲಿ ಅಲ್ಲಿ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಇಲ್ಲಿ ನೋಡಿ ಡ್ರೈವಿಂಗ್ ಮಾಡ್ತಿರೋದು ನಮ್ಮ ಹಸ್ಬೆಂಡ್, ಅವ್ರ ಫ್ರೆಂಡ್ ನಾಗರಾಜ್ ಸರ್ ಅಂತ. ಲೆಫ್ಟಲ್ಲಿ ನನ್ನ ಹಸ್ಬೆಂಡು, ನಾವು ಹಿಂದ್ಗಡೆ ನಾನು, ನಮ್ಮ ದೀಕ್ಷಾ ಬುಜ್ಜಿ ಮತ್ತು ನಮ್ಮ ಫ್ರೆಂಡ್ ಅವರು, ಇವರು ನಾಗರಾಜ್ ಸರ್ ಮಿಸ್ಸಸ್, ನಮ್ಮ ಮೂವರು ಹಿಂದೆ ಇದ್ವಿ. ಇದೇ ನೋಡಿ ಚೆನ್ನಾಗಿತ್ತು. ನಾವು ಪ್ರತಿ ಸಾರಿ ಬಂದಾಗ ಇಲ್ಲೇ ಉಳ್ಕೊಳ್ಳೋದು ರಾಜ್ ಪಾರ್ಕ್ ಅಂತ. ಚೆನ್ನಾಗಿದೆ, 4 ಸ್ಟಾರು ಸೊ ರೂಮ್ ಇದು, ರೆಸ್ಟೋರೆಂಟ್ ಇದು, ಅಂದರೆ ಹೋಟೆಲ್ಲು ರಾಜ್ ಪಾರ್ಕ್ ಅಂತ. AC ರೂಮೇನೇ, ತುಂಬ ಚೆನ್ನಾಗಿತ್ತು. ಇಲ್ಲಿ ದರ್ಶನ ಕೂಡ ತುಂಬ ಚೆನ್ನಾಗಿ ಆಯಿತು ಇಲ್ಲಿ. ಸೊ ಇಲ್ಲಿ ಉಳ್ಕೊಂಡು ನಾವು ಒಂದು ದಿವಸ ಶುಕ್ರವಾರ ನೈಟ್ ಉಳ್ಕೊಂಡ್ವಿ. ಶನಿವಾರ ಮಾರ್ನಿಂಗ್ ನಮಗೆ 7 to 8 ದರ್ಶನ ಟೈಮಿಂಗ್ ಇದ್ದಿದ್ದು. ಇಲ್ಲಿ ನೋಡಿ ಬಂದ ತಕ್ಷಣ ನಾವು ಇಲ್ಲಿ ಜಸ್ಟು ಗಾಳಿ ಬರಲಿ ಅಂತ, ಸೊ ಬೆಳಗ್ಗೆ ಬರಲಿ ಅಂತ ಜಸ್ಟ್ ತೆಗಿತಾಯಿದ್ದೀನಿ. ಸೊ ನಂತರ ಇಲ್ಲಿ ದೇವಸ್ಥಾನಗಳು ತುಂಬಾ ಇದ್ದಾವೆ. ನಾವು ಸಮ್ಮರಲ್ಲಿ ಜಾಸ್ತಿ ಬರೋದಿಲ್ಲ ತಿರುಪತಿಗೆ, ಯಾಕಂದ್ರೆ ತುಂಬ ಸೆಕೆ ಇರುತ್ತೆ. ವಿಂಟರಲ್ಲೇ ಬರೋದು, ಜನವರಿ ಫೆಬ್ರವರಿ ಬರ್ತೀವಿ. ಈ ಸಾರಿ ಎಕ್ಸಾಮ್ ಇತ್ತು ಅಂತ ಬಂದಿರಲಿಲ್ಲ. ನೋಡಿ ಈ ಥರ ರೂಮ್ ಇದೆ ಅಂತ ನಿಮಗೆ ಜಸ್ಟ್ ಶೇರ್ ಮಾಡ್ತಿದ್ದೀನಿ. ಇವಾಗ ನಾವು ಫ್ರೆಶ್ ಅಪ್ ಆಗಿ ಡಿನ್ನರ್ಗೆ ಹೋಗಬೇಕು. ನೈಟ್ ಅಲ್ಲೇ ಓರಿಯನ್ ಅಂತ ಅಲ್ಲಿ ಊಟ ಮಾಡ್ಕೊಂಡ್ಬಂದು, ಸೊ ಇವತ್ತು ಮತ್ತು ಬೆಳಗ್ಗೆ 5 ಗಂಟೆಗೆ ಎದ್ದು ನಾವು ದೇವಸ್ಥಾನಕ್ಕೆ ಹೋದ್ವಿ. ಅಲ್ಲೇ ಒಂದು ಕಪಿಲೇಶ್ವರ ಸ್ವಾಮಿ ದೇವಸ್ಥಾನ ದರ್ಶನ ಮಾಡಿಕೊಂಡು ಹೋಗಿ ನಂತರ ನಾವು ತಿರುಮಲದಿಂದ ದರ್ಶನ ಪಡ್ಕೊಬಂದು, ಅದಾದಮೇಲೆ ನಾವು ಕಾಳಹಸ್ತಿಗೆ ಕೂಡ ಹೋಗಿದ್ವಿ. ಸೊ ಎಷ್ಟಾಗುತ್ತೋ ಅಷ್ಟು ನಾನು ನಿಮಗೆ ಶೇರ್ ಮಾಡ್ತೀನಿ. ಕಬೋರ್ಡ್ಸ್ ಕೂಡ ಚೆನ್ನಾಗಿತ್ತು ನೋಡಿ, ಬಟ್ 2 ಬ್ಯಾಗ್ ತೊಗೊಂಡೋಗಿದ್ವಿ ನಾವು. ಅದನ್ನು ನೋಡಿ ಆಚೆನೇ ಇಟ್ಟಿದ್ದೀವಿ. ಇಲ್ಲಿ ಕಬೋರ್ಡ್ಸಲ್ಲಿ ನಾವೇನು ಡ್ರೆಸ್ಸಸ್ ಅರೇಂಜ್ ಮಾಡಿರಲಿಲ್ಲ. ಫ್ರೆಂಡ್ಸ್, ಚಾನಲ್ಗೆ ಹೊಸಬರಾಗಿದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾವು ಹೊಸ ಚಾನಲ್ ಇದು, ಹಳೆ ಜನೊಂದಿದೆ ಕ್ರಿಯೇಟಿವ್ ಗೀತಾ ಅಂತ, ಅದು ಕೂಡ ಸಪೋರ್ಟ್ ಮಾಡಿ. ಈ ಚಾನಲ್ ಬಂದು ಗೀತಾ ಟಿಪ್ಸ್ ಆ್ಯಂಡ್ ವ್ಲಾಗ್ಸ್ ಅಂತ, ಇದು ಹೊಸ ಚಾನಲ್ಲು ನೋಡಿ. ಇಲ್ಲಿನೇ ಹೋಗ್ಬೇಕಾದ್ರೆ ಆರಾಧ್ಯ ಅಂತ ಅಲ್ಲಿ ಊಟ ಮಾಡ್ಕೊಂಡು ಹೋಗಿದ್ವಿ. ಸೌತ್ ಮೀಲ್ ಒಂದು, ನಾರ್ತ್ ಮೀಲ್ ಒಂದು ತೊಗೊಂಡಿದ್ವಿ. ಫ್ರೆಂಡ್ಸ್, ಎಷ್ಟಾಗುತ್ತೋ ಅಷ್ಟು ಶೇರ್ ಮಾಡಿದ್ದೀನಿ. ಮಿಕ್ಕಿದ್ದು ಇದ್ದರೆ ನಾನು ನಿಮಗೆ ನಾಳೆ ಶೇರ್ ಮಾಡ್ತೀನಿ. ಸೊ ಮತ್ತೆ ಸಿಗೋಣ ಎಲ್ಲರಿಗೂ. ನೋಡಿ ಇದೇ ಒಂದು ಚಿಕ್ಕ ಚಿಕ್ಕ ಫೋಟೋಸ್ ಆ್ಯಡ್ ಮಾಡ್ತಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಮತ್ತೆ ಸಿಗೋಣ. ಥ್ಯಾಂಕ್ ಯು.